ದೇಶದಲ್ಲಿ ದಿನದಿಂದ ದಿನಕ್ಕೆ ಒಂದೊಂದೇ ಉತ್ಪನ್ನಗಳ ಬೆಲೆ ಏರಿಕೆ ಆಗುತ್ತಲೇ ಇದೆ. ಇದೀಗ ಈ ಸಾಲಿಗೆ ಸಿಗರೆಟ್ ಕೂಡ ಸೇರಿದ್ದು ಧೂಮಪಾನಿಗಳ ಜೇಬಿಗೆ ಭರ್ಜರಿ ಕತ್ತರಿಯೇ ಬಿದ್ದಿದೆ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಅಬಕಾರಿ ಸುಂಕದಲ್ಲಿ ಏರಿಕೆ ಮಾಡಿದ್ದು ಪರಿಣಾಮವಾಗಿ ದೇಶದಲ್ಲಿ ಸಿಗರೆಟ್ ದರ 21% ಏರಿಕೆ ಮಾಡಲಾಗಿದೆ. ಪ್ರಮುಖ ಸಿಗರೆಟ್ ತಯಾರಿಕಾ ಕಂಪನಿಗಳಾದ ಐಟಿಸಿ ಇಂಡಿಯಾ, ಗಾಡ್ ಸ್ಪ್ರೇ, ಫಿಲಿಪ್ಸ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ಗಳ ಸಿಗರೆಟ್ ದರದಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. ಹೊಸ ಅಬಕಾರಿ ಸುಂಕ ಜಾರಿಗೆ ಬಂದ ಬೆನ್ನಲ್ಲೇ ಕಂಪನಿಗಳು ಈ ನಿರ್ಧಾರ ಕೈಗೊಂಡಿದ್ದು, ಇದರಿಂದ ಸಿಗರೆಟ್ ಪ್ರಿಯರು ಇನ್ಮೇಲೆ ದುಬಾರಿ ಹೊಗೆ ಬಿಡಬೇಕಾಗಿದೆ. ಗಾಡ್ ಸ್ಪ್ರೇ ಫಿಲಿಪ್ಸ್ ಕಂಪನಿಯ ಪ್ರಸಿದ್ಧ ಪ್ರೀಮಿಯಂ ಬ್ರ್ಯಾಂಡ್ ಮಾಲ್ಬರೋ ಸಿಗರೆಟ್ ಪ್ಯಾಕ್ ಬೆಲೆಯನ್ನ 70 ರೂಪಾಯಿಂದ 80 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಐಟಿಸಿ ಕಂಪನಿಯ ಗೋಲ್ಡ್ ಫ್ಲೆಕ್ ಸೂಪರ್ ಸ್ಟಾರ್ ಪ್ಯಾಕೆಟ್ ದರವು 70 ರೂಪಾಯಿಂದ 79 ರೂಪಾಯಿಗೆ ಹೆಚ್ಚಳವಾಗಿದೆ. ಸಿಗರೆಟ್ ಉತ್ಪನ್ನಗಳ ಒಟ್ಟು ಮಾರಾಟದಲ್ಲಿ ಸುಮಾರು 8 ರಿಂದ 12% ಪಾಲು ಹೊಂದಿರುವ ಈ ಬ್ರ್ಯಾಂಡ್ಗಳ ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ಹೊರಬಿದ್ದಂತಾಗಿದೆ. ಕೇವಲ ಅಬಕಾರಿ ಸುಂಕ ಮಾತ್ರವಲ್ಲದೆ ಷೇರು ಮಾರುಕಟ್ಟೆಯ ದರವು ಈ ಬೆಲೆ ಏರಿಕೆಗೆ ಕಾರಣವಾಗಿದೆ. ಮಂಗಳವಾರದ ಷೇರು ವ್ಯವಹಾರದಲ್ಲಿ ಗಾಡ್ ಸ್ಪ್ರೇ ಫಿಲಿಪ್ಸ್ ಕಂಪನಿಯ ಷೇರುಗಳು ಸುಮಾರು 1.5% ಏರಿಕೆ ಕಂಡಿದೆ. ಪ್ರತಿ ಷೇರಿನ ಬೆಲೆ 2,347 ರೂಪಾಯಿಗಳ ಮಟ್ಟ ತಲುಪಿತ್ತು. ಇತ್ತ ಐಟಿಸಿ ಕಂಪನಿಯ ಷೇರುಗಳಲ್ಲೂ ಏರಿಕೆ ಕಂಡು ಬಂದಿದ್ದು, ಪ್ರತಿ ಷೇರು 312 ರೂಪಾಯಿಗಳ ಸುತ್ತಮುತ್ತ ವಹಿವಾಟು ನಡೆಸಿದ. ಕಂಪನಿಗಳ ಆದಾಯ ಹೆಚ್ಚುವ ನಿರೀಕ್ಷೆಯಿಂದ ಹೂಡಿಕೆದಾರರು ಕೂಡ ಈ ಷೇರುಗಳತ್ತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಎನ್ನಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.